ಆಧ್ಯಾತ್ಮ ಅಂದರೆ ನಿಮ್ಮ ಪ್ರಕಾರ ಏನು? ಧ್ಯಾನಕ್ಕೆ ಯಾರೋ ಒಬ್ರು ಭಾಳ ಒಳ್ಳೆಯ ಇದನ್ನು ಕೊಟ್ಟಿದ್ರು. ದಾಗೆ ವ್ಯಾಕರಣ ರೀತಿಯ ಹೇಳಿದ್ರು ಅವರು. ದಾಗೆ ಯಾವತ್ತೂ ನಾ ಅಂದರು, ಅದೇ ಧ್ಯಾನ ಅಂದರು. ಎಷ್ಟು ಸರಳ ಅಂತ ಅನಿಸ್ಬಿಡ್ತು ನನಗೆ. ಅಂದರೆ ದಾಯಿಂದ ಆರಂಭ ಆಗೋದು ದಮನ, ದೌರ್ಜನ್ಯ, ಇವೆಲ್ಲ ಎಂಥ ಎಲ್ಲ ಪದಗಳಿಗೂ ಯಾವತ್ತೂ ನ ಕೂಡುದು ಅಂತ ಹೇಳ್ತೀರೋ ಅದುವೇ ನಿಜವಾದ ಧ್ಯಾನ. ಮನಸ್ಸನ್ನು ನಿರ್ಮಾನಸ ಸ್ಥಿತಿ ಎಡೆಗೆ ಕೊಂಡೊಯ್ಯಬೇಕು. ಮನಸ್ಸೇ ಇಲ್ಲವೇನೋ. ರಾವಣರು ತಮ್ಮ ತೊಡೆಯನ್ನು ಹುಳುಗಳು ತಿಂತಾ ಇರಬೇಕಾದಾಗ ಎಂಥ ಒಳ್ಳೆಯ ಕೆಲಸ ಆಯ್ತಲ್ಲಪ್ಪ, ನನ್ನ ತೊಡೆ ಅದರ ಬಳಕೆಗೆ ಬಂತಲ್ಲಪ್ಪ ಅಂತ ಯೋಚನೆ ಮಾಡಿದ್ರೆ ಇದು ಸಾಧ್ಯವಾಗುತ್ತೆ ಯಾರಿಗಾದರೂ? ಆ ಥರದ ಧ್ಯಾನ ಸ್ಥಿತಿಗೆ ಬರೋದಿದೆಯಲ್ಲ, ಅವಸ್ಥಾತ್ರಯ ಅಂತ ನಾವು ಯಾವಾಗಲೂ ಹೇಳ್ಕೊಳ್ತೀವಿ. ಅದು ಸುಷುಪ್ತಿ, ಸುಪ್ತಿ, ಜಾಗೃತಾವಸ್ಥೆ ಅಂತ. ಸುಷುಪ್ತಿಯಾಗಲಿ, ಸುಪ್ತವಾಗಲಿ ಅಥವಾ ಜಾಗೃತಾವಸ್ಥೆಯಲ್ಲಾಗಲಿ ನೀವು ಯಾವ ವೃತ್ತದಿಂದ ಹೊರಬಂದು ನಿಂತು ನೋಡ್ತೀರಿಯೋ ಅದು ನಿಜವಾದ ಧ್ಯಾನ. ವೃತ್ತದಲ್ಲಿಯೇ ಇದ್ದು ಮಾಡುವಂಥದ್ದು ಧ್ಯಾನವಲ್ಲ ಅದು. ಹಾಗೆ ಅಧ್ಯಾತ್ಮವೂ ಅಷ್ಟೇ. ನಮ್ಗೆ ಅದು ನಾನು ಯಾರು ಅನ್ನೋದನ್ನು, ಅದ್ಯ ಅಂದರೆ ನಮ್ಮ ಸಂಸ್ಕೃತದಲ್ಲಿ ಇಂದು ಅಂತಿದೆ. ಅದು ಹಾಗೆ ಪದವಿಭಾಗ ಮಾಡಬಾರ್ದಾದರೂ ಸಹ ಇಂದು ನಾನು ಆತ್ಮ ಅಂದರೆ ನಾನು ಅಂತ. ಇಂದು ನಾನು ಯಾರು ಏನು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅಧ್ಯಾತ್ಮ ನನ್ನ ಮಟ್ಟಿಗೆ ಅದು. ನಾನು ಈ ಕ್ಷಣಕ್ಕೆ, ನಾವು ಬಹಳ ಒಳ್ಳೊಳ್ಳೆಯ ಇದಕ್ಕಾಗಿ ಇರುವಂಥ ಸುಭಾಷಿತಗಳಿವೆ. ಅದನ್ನು ವಿವರಿಸಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ವರ್ತಮಾನೇನ ಕಾಲೇನ ವರ್ತಯಂತಿ ವಿಚಕ್ಷಣಾ ಗತೇ ಶೋಕೇನ ಕರ್ತವ್ಯ ಭವಿಷ್ಯಂ ನೈವ ಚಿಂತೆಯೇತ್ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಗತದ ಶೋಕ ಇರಿಸ್ಕೊಳ್ಬೇಡ, ಭವಿಷ್ಯ ಇನ್ನೂ ಹುಟ್ಟೇ ಇಲ್ಲ, ಹಾಗಾಗಿ ಅದರ ಬಗ್ಗೆ ಯೋಚನೆ ಕೂಡ ಮಾಡಬೇಡ, ಚಿಂತನೆ ಮಾಡಬೇಡ. ಆದರೆ ವರ್ತಮಾನದಲ್ಲಿ ಮಾನವನ್ನಿರಿಸಿಕೊಂಡು, ವರ್ತಮಾನದಲ್ಲಿ ಮಾನ ಇದೆ, ಮಾನವಂತನಾಗು. ಮಾನ ಅಂತಂದರೆ ಕೇವಲ ಹಾಕೊಳ್ಳೋ ಬಟ್ಟೆ ಅಷ್ಟೇ ಅಲ್ಲ, ಮಾನಕ್ಕೆ ಪ್ರತ್ಯೇಕ ತುಂಬ ವಿಶಾಲವಾದ ಅರ್ಥ ಇದೆ. ವರ್ತಮಾನದಲ್ಲಿ ವಿಚಕ್ಷಣನಾಗಿ ಬದುಕು, ಇದುವೇ ನಿಜವಾದ ಅರ್ಥ ಅಂತ. ಅದನ್ನು ನಾವು ಅಧ್ಯಾತ್ಮ ಅಂತ ಕರ್ಕೊಳ್ಬೋದು ಅಂತ ಅನಿಸುತ್ತೆ. ಅದ್ಯ ಆತ್ಮ, ಈ ಆತ್ಮ ಅಂದರೆ ನಾನು, ಅದ್ಯ ಅಂದರೆ ಇಂದು. ಆದರೆ ಅದು ಆಧ್ಯಾತ್ಮಿಕ, ಅಧ್ಯಾತ್ಮ ಅದು ಬೇರೆ. ಆ ಎಲ್ಲ ತುಂಬ ದೊಡ್ಡ ದೊಡ್ಡವರ ಹೇಳಿಕೆ, ಈ ವ್ಯಾಖ್ಯಾನಗಳು ಎಲ್ಲರಿಗೂ ಹೊರೆಯಾದೀತು ಈಗ ಅದರ ವಿವರಣೆ. ಆದರೆ ಅದನ್ನೆಲ್ಲ ಬಿಟ್ಟು ಇಷ್ಟೇ ಯೋಚನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ನಾನು ಇಂದು ಇತರರಿಗೆ ಉಪಕಾರಿಯಾಗಿ ಸಹಕಾರಿಯಾಗಿ ನಿರುಪದ್ರವಿಯಾಗಿ ಏನು ಬದುಕೋಕ್ಕೆ ಸಾಧ್ಯವಾಗುತ್ತೆ. ಅಂಥವರೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಅಧ್ಯಾತ್ಮ ಒಲಿಯುತ್ತೆ. ಅದು ಮೊದಲು ಹೆಜ್ಜೆ ಆಗುತ್ತೆ. ಅಲ್ಲಿಂದಲೇ ಅವರ ಆಧ್ಯಾತ್ಮದ ಪ್ರಯಾಣ ಇದ್ದಿರೋದು ಆರಂಭವಾಗುತ್ತೆ ಅಂತ ಯೋಚನೆ ಮಾಡ್ತೀನಿ ನಾನು. ಜೀವನ ಧರ್ಮನೂ ಅದೇನಾ? ಧರ್ಮಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಬೇರೆ ಬೇರೆ ಅರ್ಥಗಳಿವೆ. ಜೀವನ ಧರ್ಮ, ಜೀವನದಲ್ಲಿ ನೀವು ಯಾವುದನ್ನು ಜೀವಿತ ಅಂತ ಕರ್ಕೊಳ್ತೀರಿ. ಉಸಿರಾಡುತ್ತಿರಲು ಶಿವ, ಉಸಿರು ನಿಂತೊಡ ಶವ. ಹಾಗಾಗಿ ನಿಲ್ಲೋವರೆಗೆ ಶಿವನಾಗಿ ಬದುಕಬೇಕು. ಶಿವ ಅನ್ನೋ ಪದಕ್ಕೂ ಬೇರೆ ಬೇರೆ ಅರ್ಥಗಳಿವೆ. ಅದರ ಅಹೋರಾತ್ರಿ ಆಗಬೇಕಾದ್ರೆ ಶಿವರಾತ್ರಿಯಲ್ಲಿ ನಾವು ಮಾತಾಡ್ಕೊಳ್ಬೇಕಾಗಿದ್ದೇನಲ್ಲ, ಶಿವ ಅನ್ನೋ ಪದಕ್ಕೆ ಬೇಕಾದಷ್ಟು ಅರ್ಥಗಳಿವೆ. ಹಾಗೆ ಹೊರಹೊಮ್ಮಿಸುವ ಅರ್ಥ, ಅದರಲ್ಲಿ ಅರ್ಥಗಳು ಬೇರೆ ಬೇರೆ, ಪ್ರತಿ ಪದಕ್ಕೆ ನಾನಾ ಅರ್ಥಗಳು. ಅದು ತದ್ಯತಾರ್ಥ ಆಗಿರ್ಬೋದು, ಸಂಚಿತಾರ್ಥ ಆಗಿರ್ಬೋದು, ಮಥಿತಾರ್ಥ ಆಗಿರ್ಬೋದು, ಲಕ್ಷ್ಯಾರ್ಥ ಆಗಿರ್ಬೋದು, ಗೂಢಾರ್ಥ ಆಗಿರ್ಬೋದು, ವ್ಯಂಗ್ಯಾರ್ಥವಾಗಿರ್ಬೋದು. ಯಾವುದೇ ಅರ್ಥದಿಂದ ಅದನ್ನು ಗ್ರಹಿಸಬೇಕಾದಾಗ ಕಾಯ, ನೀನು ನಮ್ಮಲ್ಲಿ ಯಾರೊಬ್ಬರಿಗೆ ತುಂಬ ಹಿರಿಯರು ಕೇಳಿದವರು, ಇದು ಸಮಾಜದಲ್ಲಿ ತುಂಬ ವಿಪ್ಲವ ಇದೆಯಲ್ಲ, ಇದು ಏನು ಮಾಡೋದು ಇದಕ್ಕೆ? ಅವರು ಕಣ್ಮುಚ್ಚಿ ಒಂದ್ಸಲಿ ಮಂದಸ್ಮಿತರಾಗಿ ಹೇಳಿದ್ರು, ಕಾಯಬೇಕು ಅಂದರು. ನೀವೆಲ್ಲ ಹೊರಟು ಬಿಡಿ, ಅವರು 104 ಹರೆಯ, ನೀವು ಹೊರಟು ಬಿಡಿ, ನಾವು ಕಾಯ್ತಾ ಕೂತಿರ್ತೀವಿ ಅಂದ್ರೆ. ನಾನು ಹೇಳಿದ್ದು ಕಾಯ ಬೇಕು ಅಂದರು ಅವರು. ಇಟ್ಕೊಂಡಿರಪ್ಪ ಈ ಕಾಯನ, ಈ ಕಾಯದಲ್ಲಿ ಒಂದು ಸಾಧನೆ ಮಾಡ್ತಾ ಹೋಗಿ, ನಿಮ್ಗೆ ಮೂತ್ರ ಸಿಗುತ್ತೆ ಅಂತ ಹೇಳಿದ್ರು. ಏನು ಬಿದ್ದೋಗೋ ಶರೀರ ರೀ ಇದು, ಇದನ್ನ ಇಟ್ಕೊಂಡು ಏನು ಮಾಡೋದು ನಾವು, ಎಲ್ಲಿ ಏನು ಕಾಯೋದು? ಕಾಯಬೇಕಂತೆ, ಸುಮ್ಮನಿರ್ರಿ ಅಂದರೆ. ನಾನು ಹೇಳಿದ್ದು ಕೆಂಪಾಗಿ ಕಾಯಬೇಕು, ಹೊಡೆತಾ ಬೀಳಬೇಕು, ಒಂದು ಆಕಾರ ಬೇಕದಕ್ಕೆ ಅಂದರೆ ಕೆಂಪಾಗೆ ಒಂದೇ ಕಾಯ ಬೇಕು ಅಷ್ಟೇ ಹೇಳಿದ್ದವರು. ಆ ಕಾಯಕ್ಕೆ 100 ಅರ್ಥಗಳು ನಮ್ಗೆ ಸಿಗ್ತಾ ಇದೆ ಅಂತಂದರೆ ಈ ಥರದ ಅರ್ಥ ಮಾಡಿಕೊಳ್ಳಬೇಕು ಸಹ. ಜೀವನ ಧರ್ಮವೂ ಸಹ ಜೀವನ ಅಂತ ಏನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ವನದಲ್ಲಿ ಹೋಗಿ ಬದುಕ್ತೇನೆ ಅನ್ನೋದು ಜೀವನವಲ್ಲ. ಇದ್ದಲ್ಲಿಯೇ ಹೇಗೆ ಒಂದು ವನದ ರೀತಿಯಲ್ಲಿ ಸೃಷ್ಟಿ ಮಾಡ್ಕೊಳ್ತೀನಿ, ಅಲ್ಲಿರ್ಬೋದಾದಂಥ ತಂಪನ್ನು, ನೆಳಲನ್ನು, ಅಲ್ಲಿರ್ಬೋದಾದಂಥ ಕೂಜನವನ್ನು, ಪಕ್ಷಿಗಳ ಕಲರವವನ್ನು, ಇವೆಲ್ಲವನ್ನು ಹೇಗೆ ಸೃಷ್ಟಿ ಮಾಡ್ಕೊಳ್ಬಹುದು ಅಂತ ಯೋಚನೆ ಮಾಡಿದ ದಿನ ಪ್ರಾಯ ಜೀವನವೂ ನಮಗೆ ಅರ್ಥವಾದ ಹೋದಿತ್ತು. ಇದು ಸಹಬಾಳ್ವೆ. ಇಲ್ಲಿರುವಂಥದ್ದು ಸಹಚರರೊಟ್ಟಿಗಿನ ಸಹಬಾಳ್ವೆ. ನಾನೊಬ್ಬನೇ, ನನ್ನಿಂದಾಗಿ ಇತರರು ಹೇಗೆ ಸಾಯ್ತಾರೋ ಗೊತ್ತಿಲ್ಲ ನನಗೆ, ನಾನು ಮಾತ್ರ ಹೀಗಿರ್ತೇನೆ ಅನ್ನೋದನ್ನು ಪಕ್ಕಕ್ಕಿರಿಸಿ ಎಲ್ಲರೊಡನಿನ, ಅಲ್ಲಿ ತಮ ಇಲ್ಲದೇ ಇರುವಂಥ ಎಲ್ಲರೊಡನಿನ ತುಂಬ ಆಹ್ಲಾದಕರ ಮನಸ್ಸಿನ ಯಾವ ಬದುಕಿನ ಜೀವಿತ ಅವಧಿ ಇದೆಯಲ್ಲ, ಅದು ನಿಜವಾದ ಜೀವನ. ಆ ಜೀವನ ಧರ್ಮವನ್ನು ನಾವು ಪಾಲಿಸೋಕೆ ಸಾಧ್ಯವಾಯಿತು ಅಂತಂದರೆ ಅದುವೇ ನಮಗೆ ಮಂತ್ರವಾಗಿ ದಕ್ಕೋದಾಯಿತು ಅಂತ ಹೇಳಿದ್ರೆ, ಅದಕ್ಕಿಂತ ಮಿಗಿಲಾದಂಥ ತಂತ್ರ ಮತ್ತೊಂದಿಲ್ಲ. ಇನ್ಯಾವ ತಂತ್ರ ಮಂತ್ರಗಳಿಗೂ ನಾವು ತಲೆಬಾಗಿ ಇದು ನಂದೇ, ನನಗೆ ಬರಲಿಲ್ಲ ಅಂತೆಲ್ಲ ಹೇಳ್ಕೊಂಡು ಕಷ್ಟಪಟ್ಟು ಓಡಾಡಬೇಕಾಗಿಲ್ಲ. ಈ ಸಣ್ಣ ಹಿರಿಯರು ಹೇಳ್ತಾ ಇದ್ರು, ಒಬ್ಬ ಹಿರಿಯ ಕೂತ್ಕೊಂಡು ಹೇಳ್ತಾ ಇದ್ದ, ನೀವು ಜೀವನ ಧರ್ಮದ ಬಗ್ಗೆ ಹೇಳಿದ್ರಿ, ಇಂಥ ಒಳ್ಳೆಯ ದೃಷ್ಟಾಂತ ಕೊಡ್ತೀನಿ, ನೀವು ಬೇಕಾದರೆ ಬಳಸ್ಕೊಳ್ಳಿಲ್ಲ ಅಂದರೆ ಯಾವಾಗ ತುಂಡರಿಸ್ಬೋದು. ಒಂದು ಅಟ್ಟಣಿಗೆ ಮೇಲೆ ಕೂತು ದ್ರಾಕ್ಷಾ ತೋಟದಲ್ಲಿ
ಪಕ್ಕದಲ್ಲಿ ಒಬ್ಬ ಹಿರಿಯ 80-90 ಹರಿಯದವನು ಕೂತು ಪಕ್ಕದಲ್ಲಿ ಇದ್ದಂಥ ಅದೇ ದ್ರಾಕ್ಷಾಲೋಕದಲ್ಲಿ ಅವರೆಲ್ಲರೂ ಕವಣೆ ಅಂತ ಹೇಳ್ತೀವಿ ಅದನ್ನು ಓಡಿಸುವ ಗಿಳಿವಿಂಡು ಬಂದು ತಿಂದುಬಿಡುತ್ತೆ ಆ ದ್ರಾಕ್ಷಿಗಳನ್ನು. ಅವರು ನಿರಂತರವಾಗಿ ಒಂದು 10 ಜನರು ಅದನ್ನು ಓಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಈತನ ಭೂಭಾಗ ಇದೆಯಲ್ಲ, ಆ ಭೂಭಾಗದಲ್ಲಿ ಬೆಳೆದ ದ್ರಾಕ್ಷಾ ತೋಟ ಏನಿದೆ ಅಲ್ಲಿ ಅಟ್ಲೆ ಮೇಲೆ ಕೂತ್ಕೊಂಡು ಗಿಳಿವಿಂಡು ಬಂದು ತಿಂತಾ ಇರೋದನ್ನು ನೋಡ್ತಾ ಕೂತಿದ್ದಾನೆ. ನನಗಿದು ತುಂಬ ಸೋಜಿಗ ಅಂತ ಅನ್ನಿಸಿ ಹೋಗಿ, ಹಿರಿಯರೇ ಏನಿದು ಅವರೆಲ್ಲ ಓಡಿಸೋ ಪ್ರಯತ್ನ ಮಾಡ್ತಿದ್ದಾರೆ, ನೀವು ಮಾತ್ರ ಕೂತು ನೋಡ್ತಿದ್ದೀರಲ್ಲ ಅಂತಂದಾಗ, ಅವ್ನು ಎಷ್ಟೋ ವರ್ಷಗಳ ಪರಿಚಯ ಅನ್ನೋ ಹಾಗೆ ಮೊದಲು ನನ್ನನ್ನು ಆಧರಿಸಿದ್ದು. ಆ ಅಟ್ಟಣಿಗೆ ಮೇಲೆ ಪಕ್ಕದಲ್ಲಿ ಬನ್ನಿ ಕೂತ್ಕೊಳ್ಳಿ, ಯಾಕೆ ಬರ್ತೀರಿ ನೀವು ಯಾರು ಅಂತ ಕೇಳಲಿಲ್ಲ ಆತ. ಬನ್ನಿ ಎಂದಾಗಲೇ ನಾನು ಉತ್ತೇಜಿತನಾದೆ. ಏನು ಹಿರಿಯರೇ ಇದೆಯಲ್ಲ, ಏನಿದು ನಂಗೆ ಇದ್ರ ಮರ್ಮ ಅರ್ಥವಾಗ್ತಿಲ್ಲ ಅಂತ ಹೇಳಿದಾಗ, ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದು ಅದು ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದು ಕಾಣಿನೇ ಎಂಥ ಆದೇಶ ಇದೆ ಅದರಲ್ಲಿ. ಅದು ಒಂದು ದೇವರಿಗೆ ಒಂದು ಸಾಲು ದೇವರಿಗೆ, ಇನ್ನೊಂದು ಸಾಲು ಪಶು ಪಕ್ಷಿಗಳಿಗೆ, ಖಗ ಮೃಗಗಳಿಗೆ, ಇನ್ನೊಂದು ಸಾಲು ಮಿಕ್ಕಿದ್ರೆ ನಿನಗೆ ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದು. ಆ ರೀತಿ ಕೃಷಿ ನಂದು ಒಂದ. ಈತ ಹೆಚ್ಚು ಸುಖಿ, ಈತ ಹೆಚ್ಚು ಪ್ರಯೋಜನಕಾರಿ ಸಮಾಜಕ್ಕೂ. ಕೃಷಿ ವಲಯದಲ್ಲೂ ಸಹ ಇತರರಿಗೆ ಮಾದರಿ ಅವನಿಗೆ ಬೇಕುಗಳಿಲ್ಲ, ಅಪರಿಗ್ರಾಹಿ ಅವನು. ಇದರದೇ ಬೇಕು, ನನಗೆ ಇದೇ ಬೇಕು ಅಂತ ಹೇಳಿಲ್ಲ ಅವನು. ಗ್ರಾಹ್ಯ ನಮಗೆಂಥದ್ದು ನೋಡಿ, ಇದರಿಂದ ಕಲ್ಕೊಂಡು ಹೋಗೋದನ್ನು. ಅದಾದಮೇಲೆ ಆದರೂ ನಾವೇನಾದ್ರು ಕೃಷಿ ಮಾಡಿದ್ವಾ, ಆ ಥರ ಇದನ್ನು ದ್ರಾಕ್ಷಾ ತೋಟವನ್ನು ಬೆಳೆದ್ವಾ? ಇಲ್ಲ. ಕೇಳಿ ನೋಡಿ ಸ್ತಂಭೀಭೂತರಾಗಿ ವಿಸ್ಮಯ ಮೂಡಿಸ್ಕೊಂಡು ಬಂದ್ಬಿಟ್ವಿ ವಾಪಸ್ಸು. ಆದರೆ ಅವನ ಹಾಗೆ ಭಾಳ ಬದುಕಿದ್ದು ಮತ್ತೊಮ್ಮೆ ನಂಗೆ ಸಿಕ್ಕಲಿಲ್ಲ. ಆತ ಅದೇ ಹುಡ್ಕೊಂಡು ಹೋದೆ, ಆತ ಇರಲಿಲ್ಲ. ಆದರೆ ಅವನು ಬಿಟ್ಟು ಹೋದ, ಈ ನೆಟ್ಟು ಹೋದ ಈ ಬೋಧೆ ಇದೆಯಲ್ಲ, ಈ ಕಾಣಿಕೆ ಅಥವಾ ಇದು ಜ್ಞಾನ ಇದೆಯಲ್ಲ, ಇದು ನನ್ನಲ್ಲಿ ಚಿರಂತನವಾಗಿ ಉಳಿದುಬಿಟ್ಟಿದೆ. ಕಿವಿಯಲ್ಲಿ ಅನುರಣಿಸ್ತಾ ಇದೆ ಆ ಮಾತು. ನಗ್ತಾ, ಇಲ್ಲದ ಹಲ್ಲುಗಳ ಬಾಯಿಯಿಂದ ನಗ್ತಾ ಅವನು ಇಷ್ಟು ಚೆನ್ನಾಗಿ ಹೇಳಿದ. ನಮ್ಮ ಹಿರಿಯರು ನಮಗೆ ಕಲಿಸ್ಕೊಟ್ಟ ಈ ಪ್ರವೃತ್ತಿ ಕಾಣಿ. ನಾವು ನಮ್ಮ ಹೊಲದಲ್ಲಿ 3 ಸಾಲುಗಳನ್ನು ನೆಡಬೇಕು. ಒಂದು ದೇವರಿಗೆ, ಅದು ಯಾರು ಬಳಸಿ ಬಂದವರಿಗೆ, ಬೇಡಿ ಬಂದವರಿಗೆ ಅದು ಸಲ್ಲಬೇಕು. ಇನ್ನೊಂದು ಖಗಮೃಗಗಳಿಗೆ, ಅದು ಪಶು ಸಂಕುಲಕ್ಕೆ, ಅದು ಪಾಪ ಅವು ಏನು ತಿನ್ನಬೇಕು, ಎಲ್ಲ ನೀವು ಓಡಿಸ್ಬಿಡ್ತು ಅಂದರೆ ಪಾಪ ಅವೇನು ತಿಂತವೆ, ಅವು ಬೆಳ್ಕೊಂಡು ತಿನ್ನೋಕ್ಕೆ ಸಾಧ್ಯವಿದೆಯಾ? ಎಂಥ ಒಳ್ಳೆಯ ಕಾಣಿಕೆ ಅದು. ನಮಗೆ ಅದು ಯಾವತ್ತೂ ಪಾಠವಾಗಲಿಲ್ಲ. ಹಾಗಾಗಿ ಪ್ರಕೃತಿಯೊಟ್ಟಿಗಿನ ಒಡನಾಟದ ಪಾಠ ಇದೆಯಲ್ಲ, ಅದು ಮನುಷ್ಯನಾಗಿಸುತ್ತೆ. ಸುಚೇಂದ್ರ ಪ್ರಸಾದ್ ಅವರು ಬಹಳಷ್ಟು ಸಂದರ್ಶನಗಳನ್ನು ನೋಡಿದವರು ಹೇಳ್ತಾರೆ ಅವರು ವಿರಾಗಿಯ ಅಂತ. ರಾಗದ್ವೇಷಗಳನ್ನು ತೊರೆದವನು ಹೇಳ್ಬೋದು, ವಿರಾಗಿ ಅಲ್ಲ ನಾನು. ಆದರೆ ರಾಗದ್ವೇಷಗಳಿಂದ ಮೇಲೆದ್ದವನು ಹೌದು, ದ್ವೇಷಿಸುವಲ್ಲ. ರಾಗ ದ್ವೇಷ ಕಲಹ ಒಳ್ಳೆಯದಲ್ಲ ಅಂತ ನಮ್ಮ ಈ ಹಿಂದಿನ ಚಿತ್ರದಲ್ಲಿ ನಾವು ಬರ್ಕೊಂಡದ್ದೇ ಹಾಗೆ. ಕಲಹ ಒಳ್ಳೆಯದಲ್ಲ, ಅದು ಮನೋಕಲಹ. ಅದು ನಾವಾಡುವ ಯಾವುದೇ ಸಾಂದರ್ಭಿಕ ಕಲಹ ಅದಕ್ಕಿಂತಲೂ ಹೆಚ್ಚು ಮನಸ್ಸಿನ ಒಳಗೆ ಆಗ್ಬೋದೊಂದು ಕೋಲಾಹಲ, ಒಂದು ಕಲಹ ಇದೆಯಲ್ಲ, ಅದು ಒಳ್ಳೆಯದಲ್ಲ, ಅದು ಯಾರನ್ನೂ ಉದ್ಧಾರ ಮಾಡಿಲ್ಲ ಅಂತ. ಹಾಗಾಗಿ ಕೋಲಾಹಲವಿರದಂತೆ ಬದುಕುವಂಥ ಪ್ರಯತ್ನ ನಡೆದಿದೆ. ನಾನು ವಿರಾಗಿಯೂ ಅಲ್ಲ, ಮತ್ತು ಆ ಎತ್ತರಕ್ಕೆ ಏರಿದವನೂ ಅಲ್ಲ. ರಾಗದ್ವೇಷಗಳ ಬಗ್ಗೆ ಎಚ್ಚರ ಇದೆ. ಆದರೆ ಮನುಷ್ಯ ಸಹಜ ಗುಣ, ಎಲ್ಲ ಭಾವನೆಗಳ ಮಿಶ್ರಣ ಅವನಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ, ಮತ್ತು ಅದೊಂದು ಹೊಯ್ದಾಟ ಇದ್ದೇ ಇರುತ್ತೆ ಮನಸ್ಸಿನಲ್ಲಿ. ಕಲಾವಿದನಾಗಿರೋದ್ರಿಂದ ನಟಿಸೋಕೆ ಅವಕಾಶ ಇದೆಯಲ್ಲ, ಹೊರಹಾಕಿ ಸುಮ್ಮನಾಗ್ಬಿಡ್ತೇವೆ. ಬದುಕಿನ ತನಕ ಅದನ್ನು ಆದ್ಯಂತ ಎಳ್ಕೊಂಡು ಬರೋಲ್ಲ. ಅದನ್ನು ಬದುಕಿಗೆ ಬೇಡ ಅಂತ ಅನಿಸಿದೆ. ಹಾಗಾಗಿ ಅದರಿಂದ ಹೊರತು ನಾನು ಸ್ವಲ್ಪ ಮೇಲಿದ್ದವನೇ. ಅದರಿಂದ ಬೇಡ, ಅದು ಬೇಕು ಅಂತ ಅನಿಸಿಲ್ಲ. ರಾಗದ್ವೇಷಗಳು ಯಾರನ್ನೂ ಉದ್ಧಾರ ಮಾಡಿಲ್ಲ. ಹಾಗಾಗಿ ಉದ್ಧಾರವಾಗದಂಥ ಈ ದುಸ್ಥಿತಿಗೆ ನಾವು ಒಡ್ಡುಕೊಳ್ಬಾರ್ದು ಅನ್ನೋದೊಂದಿಗೆ ಒಳ ಎಚ್ಚರ ತೀವ್ರವಾಗಿದೆ.